ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಏನಾಗೈತಿ ನಮ್ಮ ಭಾರತ ದೇಶದೊಳಗಂದ್ರೆ ಅನೇಕ ಘಟನೆಗಳಾಗ್ತಾ ಇದ್ದಾವೆ. ಅದರಿಂದ ನಮ್ಮ ಎಲ್ಲ ಧರ್ಮಗುರುಗಳಿಗೆ ತಗೊಂಡು ನಮ್ಮ ರಾಜ್ಯ ಬಾಡಿಗೆ ತಗೊಂಡು ನಮ್ಮ ಜಿಲ್ಲಾ ಬಾಡಿಗೆ ತಗೊಂಡು ನಾವು ಇದಕ್ಕೊಂದು ಸಭೆ ಮಾಡ್ತಾ ಇದ್ದೀವಿ. ಸಭೆ ಏನು ಮಾಡ್ತಾ ಇದ್ದೀವಿ ಅಂದ್ರೆ ಇದು ಏನೇನು ನಮ್ಮ ಬ್ರಿಟಿಷ್ ಗೌರ್ಮೆಂಟ್ ಒಳಗೆ ಏನೇನು ಆ್ಯಕ್ಟ್ಗಳು ಬಂದಿಲ್ಲ ಅದಕ್ಕಿಂತ ಸುಮಾರು ಆ್ಯಕ್ಟ್ಗಳು ಇವತ್ತು ಸರ್ಕಾರಗಳು ತರ್ತಾ ಇದ್ದಾರೆ. ನೋಡ್ರಿ, ಇವತ್ತು ಕಬ್ಬಿಂದ ನಮ್ಗೆ ಒಂದು ರೇಟ್ ಹೇಳ್ತಾರ, ಅಲ್ಲಿ ಮಹಾರಾಷ್ಟ್ರ ಒಳಗೆ ಒಂದು ರೇಟ್ ಮಾಡ್ತಾರ. ಕಬ್ಬಿಂದ ನಮ್ಗೆ ಇಲ್ಲಿ 3,500 ರೂಪಾಯಿ. ಯಾವಾಗ ನಾವು ಶಿವಾನಂದ ಪಾಟೀಲ್ ಮನೆ ಮುತ್ತಿಗೆ ಹಾಕೋ ಟೈಮ್ ಒಳಗೆ ಇದೇ ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ನಾವು ಇದು ಮಾಡಿದ್ದೀವಿ. ನೋಡ್ರಿ ಸಾಹೇಬ್ರ, ನೀವು ಸರ್ಕಾರಕ್ಕೆ ಏನು ಕಬ್ಬುಗಳು ಫ್ಯಾಕ್ಟ್ರಿಗಳು ಇವತ್ತು ಚಾಲು ಮಾಡಿರಲ್ಲ, ನೀವು ನಿಮ್ಮ ಸರ್ಕಾರದೊಳಗೆ ಏನೈತಿ ನಿಮ್ಮ ಟ್ಯಾಕ್ಸ್ ಹೊಂಟಾವಲ್ಲ 6,000 ರೂಪಾಯಿ ಏನು ಟ್ಯಾಕ್ಸ್ ಹೊಂಟಾರಲ್ಲ, ಆ ಟ್ಯಾಕ್ಸ್ ಒಳಗಿನ ನಮ್ಗೆ ಇಥನಾಲ್ ಒಳಗಿನ 2,000 ತೆಗೆದು ನೀವು ಈ ಕಡೆ ಹಾಕಿದ್ರೆ ನೀವು ನಮ್ಗೆ ಒಂದು 5,000 ರೇಟ್ ಕೊಡಂಗೆ ಆಗ್ತಾವ. ನಾವು ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಗಮನ ತಂದೆವು ಅಂದ್ರೆ ಬಿ ಶಿವಾನಂದ ಪಾಟೀಲ್ ಸಾಹೇಬ್ರ ಇವತ್ತು ಏನು ಮಾಡ್ಯಾರ ಅಂದ್ರೆ ಸಕ್ರಿ ಮಂತ್ರಿ ಅವ, ಅದ್ರ ಮೇಲೆ ಗಮನ ತಗೋತಾ ಇಲ್ಲ. ಗಮನ ತಗೊಂಡ್ಗೆ ಶಿವಾನಂದ ಪಾಟೀಲ್ ಸಾಹೇಬ್ರು ಎಲ್ಲ ನೋಡ್ರಿ, ಒಬ್ಬರ ಫ್ಯಾಕ್ಟ್ರಿ ಯಾರು ಬಡವ್ರದಿಲ್ಲ. MLA BJP-ದವ್ರು, ಕಾಂಗ್ರೆಸ್ದವ್ರು, JDS-ದವ್ರು ಫ್ಯಾಕ್ಟ್ರಿಗಳು ಇವೆಲ್ಲ. ಆ ಸರ್ಕಾರಗಳು ಏನು ಮಾಡ್ತಾ ಇದಾರೆ, ಆ ಫ್ಯಾಕ್ಟ್ರಿಗಳು ಯಪ್ಪ ಅಂದ್ರೆ BJP ಸರ್ಕಾರ ಬಂದ್ರೆ ಆ ಕಡೆ ಹೋಗ್ಬಿಡ್ತಾರೆ, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಈ ಕಡೆ ಬಂದ್ಬಿಡ್ತಾರೆ. ಅದರದಿಂದ ಇವತ್ತು ರೈತರಿಗೆ ರೇಟ್ ಸಿಗ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಎಲ್ಲರೂ ಸಭೆ ಮಾಡ್ಕೇಸಿ ಮುಂದಿನ ಹೋರಾಟಗಳು ಹೆಂಗೆ ಮಾಡ್ಬೇಕು. ನಮ್ಮನೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಎಲ್ಲ ಮೀಟಿಂಗ್ ಕರ್ದಾರ, ಪ್ರತಿಯೊಂದು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರ್ದಾರ. ನಮ್ಗೆ ಪ್ರತಿಯೊಂದು ಜಿಲ್ಲೆಗೆ ಹೋಗ್ತೀವಿ, ಪ್ರತಿಯೊಂದು ಫ್ಯಾಕ್ಟ್ರಿಗಳು ಬಂದ್ ಮಾಡ್ತೀವಿ. ನಾಗ್ಪುರಕ್ಕೆ ನಾವು ಹೋಗ್ತೀವಿ. ಈಗ ನಾಗ್ಪುರಗೆ ನಾವು ಎಲ್ಲರೂ ಉತಾರಿ ಖಾಲಿ ಮಾಡ್ರಿ ಅಂತ ಹೇಳಿದ್ವಿ, ಹೋರಾಟ ಮಾಡ್ತಾ ಇದ್ದೀವಿ. ಮಹಾರಾಷ್ಟ್ರ ರಾಜು ಶೆಟ್ಟಿ ನಾವು ಎಲ್ಲರೂ ಸೇರಿ ಉತಾರಿ ಖಾಲಿ ಮಾಡ್ರಿ ಅಂದ್ರೆ ಹಿಂಗೆ ನಾವು ಸಾಲ ಮನ್ನಾ ಮಾಡ್ರಿ ಕೇಳ್ತಾ ಇಲ್ಲ. ನಮ್ಮ ಉತಾರಿ ಮ್ಯಾಲ ನಿಮ್ಮ ತಪ್ಪ ನಿರ್ಧಾರದಿಂದ ಭುಜ ಹಾಕಿರಿ ನೀವು ಅಂದಿದ್ದೀವಿ. ಯಾಕಂದ್ರೆ ನೀವು ಸರಿಯಾಗಿ ನಮ್ಮ ಬೆಳೆ ರೇಟ್ ಕೊಟ್ರೆ, ನೀವು ಸರಿಯಾಗಿ ನಮಗೆ ಟ್ಯಾಕ್ಸ್ ಡೂಪ್ಲಿಕೇಟ್ ಕೆಮಿಕಲ್ ಔಷಧಿಗಳು ಸರಿಯಾಗಿ ನೀವು ಟ್ಯಾಕ್ಸ್ ಜಾಸ್ತಿ ಮಾಡಿ ಏನು ಡೂಪ್ಲಿಕೇಟ್ ಕೆಮಿಕಲ್ ಔಷಧಿ ಕೊಟ್ಟು ಕೊಡ್ಲಿಕ್ಕಂದ್ರೆ ಇವತ್ತು ರೈತರ ಬೆಳೆ ಬೆಳೆಸ್ಲಾಕ ಅನುಕೂಲ ಇರ್ತಿದ್ದ. ಇವತ್ತು ಒಂದು ಎತ್ತುಗಳು ಇಲ್ಲ, ಟ್ರ್ಯಾಕ್ಟರ್ ಮೇಲೆ ಮಾಡ್ಬೇಕು, ಡೀಸೆಲ್ ಏರಿಕೆ ಮಾಡಿರಿ, ಎಲ್ಲ ರೀತಿಯೊಳಗೆ ಟ್ಯಾಕ್ಸ್ ಏರಿಕೆ ಮಾಡಿರಿ. ನೀವು ಏರಿಕೆ ಮಾಡಿದ ತಕ್ಷಣ ನಾವು ಏನು ಹೇಳ್ತಾ ಇದ್ವಿ, ಸರ್ಕಾರಕ್ಕೆ ನಿಮ್ಮ ನಿರ್ಧಾರನೇ ತಪ್ಪೈತಿದ್ದು. ಅದರದಿಂದ ನಾವು ರೈತರ ಆತ್ಮಹತ್ಯೆ ಮಾಡ್ಕೊಳ್ಳೋದು ಪಾಳಿ ಬರ್ತಾ ಇದ್ದ. ಅದರದಿಂದ ಇನ್ಮೇಲೆ ರೈತರು ಯಾರು ಆತ್ಮಹತ್ಯೆ ಮಾಡ್ಕೋಬೇಡ್ರಿ. ನಿಮ್ ಎಲ್ಲರಿಗೂ ಕೈ ಮುಗಿದ್ ಕೇಳ್ಕೊತೀನ, ಒಬ್ಬ ರೈತರ ಆತ್ಮಹತ್ಯೆ ಮಾಡ್ಕೋಬೇಡ್ರಿ. ಯಾರು ನೀವು ಓಟ್ ಹಾಕಿ ನೀವು ಅವ್ರಿಗೆ ಆಯ್ಕೆ ಮಾಡಿಲ್ಲ, ಅವ್ರಿಗೆ ತಂದು ಕೇಸರೊಳಗೆ ಹಾಕಿ ತುಳಿರಿ ಅವ್ರಿಗೆ. ನನ್ನ ಮೇಲೆ 100 ಕೇಸ್ ಹಾಕಿ. ಯಾಕೆ ತುಳಿಬೇಕು ಅವ್ರಿಗೆ? ಯಾಕಂದ್ರೆ ಓಟ್ ಹಾಕಿದ್ದೀವಿ. ನೋಡ್ರಿ, ಇವತ್ತು ಸರ್ಕಾರ ಕಾಂಗ್ರೆಸ್ದವ್ರು ಇರ್ಬಹುದು, BJP-ದವ್ರು ಒಂದು ಹೋರಾಟ ಮಾಡಂಗಿಲ್ಲ. ರೈತರ ಬಗ್ಗೆ, ಕಬ್ಬಿನ ಬಗ್ಗೆ ಹೋರಾಟ ಮಾಡಂಗಿಲ್ಲ, ಬೆಳೆ ಪರಿಹಾರ ಬಗ್ಗೆ ಹೋರಾಟ ಮಾಡಂಗಿಲ್ಲ, ಇನ್ಶೂರೆನ್ಸ್ ಬಗ್ಗೆ ಹೋರಾಟ ಮಾಡಂಗಿಲ್ಲ, ದ್ರಾಕ್ಷಿ ಔಷಧಿ ಡೂಪ್ಲಿಕೇಟ್ ಬರ್ತಾ ಇದ್ದ ಹೋರಾಟ ಮಾಡಂಗಿಲ್ಲ. ಎಲ್ಲ ಹೊಂದಾಣಿಕೆ ರಾಜಕಾರಣಿ ಮಾಡ್ತಾ ಇದ್ದಾರೆ. ಏನ ಒಬ್ರು ಧ್ವನಿ ಎತ್ತಂಗಿಲ್ಲ. ಯಾರೇ ತಿಳಿದವ್ರು ರೈತರು ಏನಿರ್ತಾರಲ್ಲ ಅವ್ರು ಹೋರಾಟ ಮಾಡ್ಲಾಕ್ ಹೋದ್ರೆ ಪೊಲೀಸ್ದವ್ರು ದಬ್ಬಾಣಿಕೆ ಇದ್ರ. ಯಾಕಂದ್ರೆ ಪೊಲೀಸ್ದವ್ರಿಗೆ ಕೆಲಸ ಮಾಡಕ್ಕೆ ಬಿಡಂಗಿಲ್ಲ. ಪೊಲೀಸ್ದವ್ರು ಹೇಳ್ತಾರೆ ಅವ್ರಿಗೆ ಏನ್ರೆ ಇದು ಕೊಡಿ, ನಾವೆಲ್ಲ ಮಾಡ್ಕೊಡ್ತೀವಿ, ನಿಮ್ಗೆ ಮನವಿ ಕೊಡಿಸ್ತೀವಿ, ಸರ್ಕಾರ ಹತ್ರ ಹೋಯ್ತೀವಿ, ಮಂತ್ರಿ ಹತ್ರ ಹೋಯ್ತೀವಿ, ಸಂತ್ರಿ ಹತ್ರ ಹೋಯ್ತೀವಿ, ನಿಮ್ಗೆ ಎಲ್ಲ ಮಾಡಿ ನಾವು ನಿಮ್ಗೆ ಎಲ್ಲ ಕೆಲಸ ಮಾಡ್ಕೊಡ್ತೀವಿ. ಪೊಲೀಸ್ ಯಾರ್ರಿ ಕೆಲಸ ಮಾಡ್ಕೊಡೋರು? ಪೊಲೀಸ್ ಡ್ಯೂಟಿ ಏನಪ್ಪಾ ಅಂದ್ರೆ ಎಲ್ಲರಿಗೂ ರಕ್ಷಣೆ ಕೊಡೋದು. ಪೊಲೀಸ್ದವ್ರಿಗೆ ಹೇಳ್ತಾರೆ ಅವ್ರು ನಾವೆಲ್ಲ ಮಾಡ್ಕೊಡ್ತೀವಿ ಅಂತ, ನೀವು ಒಪ್ಕೊಂಡು ಬರ್ರಿ ಅಂತ. ಅವಾಗ ನಮ್ಮ ಹೋರಾಟಗಳು ಬೆಂಗಳೂರೊಳಗೆ ಏನು ಹೇಳ್ತಾರೆ ಪೊಲೀಸರು, IG ಸಾಹೇಬ್ರು ಬೆಳಗಾವಿ ಒಳಗೆ ಏನು ಹೇಳ್ತಾರೆ, ಬೆಂಗಳೂರೊಳಗೆ ಹೇಳ್ತಾರೆ ನೀವೇನು ಹೋರಾಟ ಮಾಡಬೇಡ್ರಿ, ನೀವು ಡೈರೆಕ್ಟ್ ಹೋಗ್ತೀವಿ, ಹಿಂಗೆ ಬರೆಸ್ಕೊಡ್ತೀವಿ, ಹಿಂಗೆ ಮಾಡ್ಕೊಡ್ತೀವಿ ಅಂತ. ಈ ಎಲ್ಲ ಮಾಡ್ತಾ ಇದಾರಲ್ಲ, ಎಲ್ಲಾನೇ ಸುಳ್ಳು ಸರ್ಕಾರ. ಇವೆಲ್ಲ ಕೇಂದ್ರ ಸರ್ಕಾರ ಸುಳ್ಳು ಮಾತಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರ ಸುಳ್ಳು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಜೋಗಿ ತುಂಬ್ಕೊತಾ ಇದ್ದಾರೆ. ಅದಕ್ಕೆ ನಾ ಏನು ಹೇಳ್ತಾ ಇದ್ದೀನಿ, ಎಲ್ಲ ರೈತರಿಗೆ ನೀವು ದಯವಿಟ್ಟು ನಿಮ್ಗೆ 5,000 ರೂಪಾಯಿ ರೇಟ್ ಕಬ್ಬಿಗೆ ಟನ್ನಿಗೆ ಬೇಕಾದ್ರೆ ಎಲ್ಲ ಫ್ಯಾಕ್ಟ್ರಿಗಳು ಬಾಟ್ಲಾ ಮುಚ್ಚ್ರಿ. ಈ ಬಾರಿ ಕಬ್ಬು ಬೆಳೆ ಎಕರೆಯಾಗ ಏನೂ ಇಲ್ಲ ಅಂದ್ರೆ 12 ಟನ್ ಕಬ್ಬು ಇಳುವರಿ ಕಮ್ಮಿ ಐತಿ. ಮೊದಲೇ 40 ದಿನ 45, 50 ಟನ್ 60 ಟನ್ ಕಬ್ಬು ಬೆಳಿತಿದ್ವು. ಈ ಬಾರಿ 30 ದಿನ 30 ಟನ್ ಕಬ್ಬು ಬೆಳಿಲಾಕ ಆಗಂಗಿಲ್ಲ. ಯಾಕಂದ್ರೆ ಇನ್ಕ ಫ್ಯಾಕ್ಟ್ರಿ ಚಾಲು ಮಾಡ್ಬಿಡ್ತಿದ್ದವ್ರ. ಫ್ಯಾಕ್ಟ್ರಿ ಚಾಲು ಮಾಡಂಗಿಲ್ಲ, ಇನ್ನ ಚಾಲು ಮಾಡಂಗಿಲ್ಲ. 1 ತಿಂಗಳವ್ರು 1.5 ತಿಂಗಳ ಫ್ಯಾಕ್ಟ್ರಿ ನಡೀತಾವ. ಯಾರು ಕಬ್ಬಿಂದವ್ರು ಯಾರು ಗಡಬಡ ಮಾಡ್ತಾರೆ. ಶಾಂತ ರೀತಿ ಕೊಂಡ್ರಿ. ಇವ್ರಿಗೆ 5,000 ತಗೊಂಡೇ ಫ್ಯಾಕ್ಟ್ರಿ ಚಾಲು ಮಾಡೋದು. ನಮ್ಮ ಕಬ್ಬು ಎಲ್ಲಿ ಉಳಿಯಂಗಿಲ್ಲ. ಇಲ್ಲಾಂದ್ರೆ ಪ್ರತಿಯೊಂದು ನಾ ಸರ್ಕಾರ ಇದಕ್ಕೆ ಏನು ಹೇಳ್ತೀವಿ, ಗಾಣ ಚಾಲು ಮಾಡೋಣ. ಯಾರು ಬೆಲ್ಲ ಮಾಡ್ತಾರೆ ನೋಡ್ರಿ, ಈ ಬಾರಿ ಅವ್ರಿಗೆ ಕಬ್ಬು ಕೊಡ್ರಿ ನೀವು. ಯಾಕಂದ್ರೆ ಫ್ಯಾಕ್ಟ್ರಿದವ್ರು ಒಟ್ಟು 300 ರೂಪಾಯಿ ಕಬ್ಬು ಕೊಡ್ತಾರೆ. ಕಬ್ಬು ಕೊಟ್ರೆ ಎಲ್ಲ ಕಾಟ ಒಳಗೆ ತುಕ್ಕ ಒಳಗೆ ಮೋಸ. ಏನು ಅವ್ರಿಗೆ ನೀವು ಏನ್ರ ಬೇರೆ ಕಡೆ ಕಾಟ ಮಾಡ್ಕೊಂಡು ಹೋಗಿವಿ ಅಂದ್ರೆ ಅವ್ರು ಆ ಫ್ಯಾಕ್ಟ್ರಿದವ ಏನು ಮಾಡ್ತಾನ, ಆ ಗಾಡಿನೇ ಕಾಟ ಮೇಲೆ ತಗೊಳಂಗಿಲ್ಲ, ಅವ್ನಿಗೆ ಗುಡ್ಡೆ ಕೊಡಂಗಿಲ್ಲ. ಮುಂದಿನ ಸಾರಿ ಅವ್ನು ಇದಕ್ಕೆ ಅವನು ಏನದು ಟೆಂಡರ್ ರದ್ದು ಮಾಡ್ತಾನವ, ಕರಾರ್ ರದ್ದು ಮಾಡ್ತಾನೆ. ಟೆಂಡರ್ ಇಲ್ಲ, ಕರಾರ್ ರದ್ದು ಮಾಡ್ತಾನ.
ಈ ರೀತಿ ಇವತ್ತು ಅನ್ಯಾಯ ನಡೀತಾ ಇದೆ ಅಂದ್ರೆ ಸರ್ಕಾರಕ್ಕೆ ಕಣ್ಣು ತೆಗಿ ಅಂತ ಇದೀವು, ಸರ್ಕಾರ ಕಣ್ಣು ತೆಗಿತಾ ಇದೆ. ಅದಕ್ಕೆ ನಾವು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ನಮ್ಮ ಎಲ್ಲ ಧರ್ಮಗುರುಗಳು ಎಲ್ಲರೂ ಸೇರಿ ಅನೇಕ ಜನ ನಾನು 35 ರಾಜ್ಯಾಧ್ಯಕ್ಷ ನಾವೆಲ್ಲ ಸಂಘ ಸಂಸ್ಥೆದವರು ಸೇರಿ ಪ್ರತಿಯೊಂದು ಜಾಗಿ ಸಭೆ ನಡೆಸ್ತಾ ಇದ್ವಿ. ಸಭೆ ನಡೆಸಿ ನಾವು ಈ ಮುಂದಿನ ವಾರ ಒಳಗೆ ಬೆಂಗಳೂರು ಹೊಂಟಿದ್ದು. ಬೆಂಗಳೂರು ಹೋಗಿ ಬೆಂಗಳೂರು ಸಭೆ ಮಾಡಿ ಮಹಾರಾಷ್ಟ್ರ ಬೌಂಡ್ರಿ ಮೇಲೆ ಹೋರಾಟ ಮಾಡ್ತಾ ಇದ್ರು. ಪ್ರತಿಯೊಂದು ಫ್ಯಾಕ್ಟ್ರಿ ಕೀಲಿ ಹಾಕೋದು 100% ಸತ್ಯ. ಯಾಕಂದ್ರೆ ಮೊನ್ನೆ ಜಿಲ್ಲಾಧಿಕಾರಿಗೆ ನಾವು ಹೇಳಕ್ಕೆ ಇಚ್ಛಪಡ್ತೀವಿ, ಪ್ರತಿಯೊಂದು ಜಿಲ್ಲಾಧಿಕಾರಿ ಮೀಟಿಂಗ್ ತಗೋತಾ ಇದ್ದಾರೆ ರೈತರ ಹತ್ರ, ಸಂಘಟನೆದವ್ರ ಹತ್ರ, ರೈತ ಸಂಘಟನೆ ಇದರ ಹತ್ರ. ನಾನು ಹೋಗಿ ಎಲ್ಲ ಜಿಲ್ಲಾಧಿಕಾರಿ ಮಿನಿಮಮ್ 8 ಜಿಲ್ಲಾಧಿಕಾರಿ ಹತ್ರ ನಾನು ಮೀಟಿಂಗ್ ಮಾಡಿ ಬಂದಿದ್ದೀನಿ. ಯಾಕಂದ್ರೆ ನಾವು ಇಲ್ಲಿ ಬಿಜಾಪುರ ಜಿಲ್ಲಾಧಿಕಾರಿಗೆ ನಾವು ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ ನೀವು ನಮ್ಮ ಜಿಲ್ಲಾಧಿಕಾರಿ, ಒಳ್ಳೆ ಜಿಲ್ಲಾಧಿಕಾರಿ ನೀವು. ಯಾಕೆ ನೀವು ರಾಜಕೀಯದವ್ರು ಒತ್ತಡ ಕೆಲಸ ಮಾಡ್ತಾ ಇದ್ರಿ ಗೊತ್ತಾಗ್ತಾ ಇಲ್ಲ. ನೀವು ಮೊದಲೇ ಕಬ್ಬು ಬೆಳೆಗಾರ ಸಂಬಂಧ ಫ್ಯಾಕ್ಟ್ರಿ ಚಾಲು ಮಾಡಕ್ಕೆ ಬಿಡಬೇಡ್ರಿ. ಅವ್ರಿಗೆ ನಮ್ಗೆ ಫ್ಯಾಕ್ಟ್ರಿ ನಮ್ಮ ಕಬ್ಬಿಗೆ ಸರಿಯಾಗಿ ಬೆಲೆ ಕೊಡಿಸ್ರಿ, ನಮ್ಮ ದ್ರಾಕ್ಷಿ ಇನ್ಶೂರೆನ್ಸ್ ಸರಿಯಾಗಿ ಕೊಡಿಸ್ರಿ. ನೀವು ನಾವು ದ್ರಾಕ್ಷಿ ಇನ್ಶೂರೆನ್ಸ್ ಕಟ್ಟಿದ್ದೈತಿ, ದ್ರಾಕ್ಷಿ ತೊಗರಿ ಬೆಳೆ ಹಾಳಾಗೈತಿ, ಅದ್ರ ಇನ್ಶೂರೆನ್ಸ್ ಕೊಡಿಸ್ರಿ, ನಮ್ಮ ರೈತರ ಪರಿಹಾರ ಕೊಡಿಸ್ರಿ. ಆಮೇಲೆ ಇವ್ರು ಫ್ಯಾಕ್ಟ್ರಿ ಮೊದಲೇ ನಡೆಸ್ಲಾಕ್ ಕೊಡ್ಬೇಡ್ರಿ. ಪ್ರತಿಯೊಂದು ವಿಷಯ ಒಳಗೆ ನೀವು ಮೀಟಿಂಗ್ ತಗೊಳ್ಳಾರ್ದೆ ಮಾಡ್ತಾ ಇದಿಲ್ಲ. ಇದು ನಮ್ಗೆ ಯಾಕಂದ್ರೆ ಕತ್ತಲೊಳಗೆ ಇಡುದು ಮಾಡ್ತಾ ಇದೀವಿ. ನೀವು ಇವತ್ತಿನ ಮನವಿಗೆ ನೀವು ಕೊಟ್ಟಿರೋ ಕಾರ್ಯಕ್ರಮ ನಾವು ಸಭೆ ಈ ಜಿಲ್ಲಾಧಿಕಾರಿ ಕರೆದಿವಿ, ಇಲ್ಲಿ ನಮ್ಮ ಸಭೆಗೆ ಬರ್ರಿ. ಯಾಕಂದ್ರೆ ನೀವು ಸಭೆ ನಮ್ಮ ಹತ್ರ ಮಾಡಲಿಲ್ಲ. ಪ್ರತಿಯೊಂದು ಜಿಲ್ಲಾಧಿಕಾರಿ ಮಾಡ್ತಾ ಇದ್ದಾರೆ. ಬಿಜಾಪುರ ಜಿಲ್ಲಾಧಿಕಾರಿ ನಮ್ಮ ಜೋಡಿ ಸಭೆ ಮಾಡಲಿಲ್ಲ. ಕಬ್ಬಿನ ಸಂಬಂಧ ಕರೆಸಿ ಸಭೆ ಮಾಡಲಿ. ಯಾಕಂದ್ರೆ ಹೋರಾಟಗಾರ ನಾವು ಇವತ್ತು ರೈತರ ಭೂಮಿ ಉಳಿಸ್ತಾ ಇದ್ದೀವಿ. ನಾವು ಸಂಘಟನೆದವ್ರು ಯಾರು ಉಳಿಸ್ತಾ ಇಲ್ಲ. ರೈತರ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಆಗಲಿ, ರೈತರ ಸಂಘ ಸಂಸ್ಥೆ ಆಗಲಿ, ಇವತ್ತು ಭೂಮಿ ಉಳಿಸೋದು ಕೆಲಸ ಯಾರೇ ಮಾಡ್ತಾ ಇದ್ದಾರೆ ಅಂದ್ರೆ ರೈತ ಸಂಘಟನೆಗಳು ಮಾಡ್ತಾ ಇದ್ದಾರೆ. ರೈತರು ಸುಧಾ ಉಳಿಸ್ಲಿಕ್ಕಾಗಲಿಲ್ಲ ಅಂದ್ರೆ ನೀವು ಜಿಲ್ಲಾಧಿಕಾರಿ ಎಲ್ಲ ಸಂಘಟನೆದವರು, ರೈತ ಸಂಘಟನೆದವ್ರು ಕರೆಸಿ ಮೀಟಿಂಗ್ ಮಾಡ್ಬೇಕು. ಮೀಟಿಂಗ್ ಮಾಡ್ಬೇಕು. ನೋಡ್ರಿ, ನಾವು ಬೇರೆ ಜಿಲ್ಲೆಗಳಿಗೆ ಏನು ನಡೀತಾ ಇದೆ ಅದೇ ಕೇಳ್ತಾ ಇದೀವಿ ನಾವು ನಿಮ್ಮ ಹತ್ರ. ನಿಮ್ಗೇನು ಬೇರೆ ಗೈಡ್ಲೈನ್ ಮಾಡಿ ಹೇಳೋದಿಲ್ಲ. ಅಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಏನು ಮಾಡ್ತಾರೆ, ಅವ್ರು ನಮ್ಗೆ ಪ್ರತಿಯೊಂದು ಗಾಡಿ ಕೊಡ್ತಾರಲ್ಲಿ. ಪ್ರತಿಯೊಂದು 4 ಅವ್ರ ಸರ್ಕಾರ ಖರ್ಚೊಳಗೆ ಗಾಡಿ ಕೊಟ್ಟಿಗೆ ಬೆಂಗಳೂರು ಕಳಿಸಿದ್ ನಮ್ಗೆ ಮೀಟಿಂಗ್ ಮಾಡ್ಲಾಕ. ಅದೇ ರೀತಿ ನೀವು ಇಲ್ಲಿ ಕಬ್ಬಿನ ಸಂಬಂಧ ಮೀಟಿಂಗ್ ಮಾಡ್ರಿ. ಮೀಟಿಂಗ್ ಮಾಡ್ಲಿಕ್ಕಂದ್ರೆ ಮುಂದೆ ಏನೂ ಅನಾಹುತ ಆದ್ರೆ ಅದು ನೇರವಾಗಿ ಇಲ್ಲಿ ಜಿಲ್ಲಾಧಿಕಾರಿ ಪ್ರಶಾಸನ ಏನಿರ್ತಾರಲ್ಲ ಅವ್ರ ಮೇಲೆ ತೇಲಿ ಮೇಲೆ ಅದು. ಯಾಕಂದ್ರೆ ನಮ್ಮ ತೇಲಿ ಮೇಲೆ ಇಲ್ಲ. ನಾವು ನಿಜವಾಗ್ಲೂ ಫ್ಯಾಕ್ಟ್ರಿಗಳು ನಡೆಸ್ಲಾಕ ಬಿಡಂಗಿಲ್ಲ. ಯಾರೇ 5,000 ಬೆಲೆ ಕೊಡ್ತಾರ ಯಾವುದೇ ಫ್ಯಾಕ್ಟ್ರಿಗಳು ನಡಿಬೇಕು. ಇಲ್ಲಾಂದ್ರೆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚೋದು 100ಕ್ಕೆ 100 ನಾನೇ ಹಚ್ತೀವಿ. ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚೌಹಾಣ್. ಈ ಪ್ರೆಸ್ ಮೀಟ್ ಏನಕ್ಕೆ ಮಾಡ್ತಾ ಇರೋದು ಅಂದರೆ, ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ಈ ಪ್ರೆಸ್ ಮೀಟ್ ನಡೀತಾ ಇರೋದು. ಯಾಕಂದರೆ ಇಲ್ಲಿ DC ಅಧಿಕಾರಿಗಳು ರೈತ ಸಂಘದ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು ಎಲ್ಲರಿಗೆ ಕರೆಸ್ಕೊಂಡು ಒಂದು ಸಭೆ ಮಾಡಬೇಕಾಗಿತ್ತು. ಎದರಿಗೋಸ್ಕರ ಅಂದರೆ ಇದು ಕಬ್ಬಿನ ಬೆಳೆಗಾರರಿಗೋಸ್ಕರ ಮಾಡಬೇಕಾಗಿತ್ತು. ಇನ್ನೂ ಗಂಟ ಕಾರ್ಖಾನೆ ಚಾಲೂ ಆಗಿಲ್ಲ. ನಮ್ಮ ಹತ್ರ ಒಂದು ಸಭೆನೂ ಮಾಡಿಲ್ಲ. ರೈತರ ಅಧ್ಯಕ್ಷರಿಗೂ ಕರೆಸಿಲ್ಲ, ಸದಸ್ಯರು ಕರೆಸಿಲ್ಲ. ಯಾರಿಗೆ ಕರೆಸಲಾರ್ದೇನೆ ಸಭೆ ಮಾಡಿ ಅವರೇ ಮಾಡ್ತಾ ಇದ್ದಾರೆ ಅವರು. ಯಾಕಂದರೆ ಎಲ್ಲ ಕಡೆ ಬೆಳಗಾವಿ ಆಗಲಿ, ಬಾಗಲಕೋಟೆ ಆಗಲಿ, ಎಲ್ಲ ಕಡೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ರೈತ ಸಂಘದ ಅಧ್ಯಕ್ಷರು ಅವ್ರಿಗೆ ಕರೆಸಿ ಏನೋ ಮೀಟಿಂಗ್ ತಗೋತಾರ. ಇನ್ನು ಗಂಟ ನಮ್ಮ ಜಿಲ್ಲಾಧಿಕಾರಿಗಳು ಮೀಟಿಂಗ್ ತಗೊಳ್ಳೋಕೆ ಸಾಧ್ಯನೇ ಇಲ್ಲ. ಇನ್ನು ಮುಂದೆ ತಗೊಳ್ಳೇಬೇಕು. ಯಾಕಂದರೆ ನಮ್ಮ ಜೈ ಜವಾನ್ ಜೈ ಕಿಸಾನ್ ವತಿನಿಂದ ನಾವು ಒತ್ತಡ ಹಾಕ್ತೀವಿ ಸರ್ಕಾರಿಗೆ. ಮತ್ತು ಮಾನ್ಯ ಶಿವಾನಂದ ಪಾಟೀಲ್ರು ಸಕ್ರಿಯ ಸಚಿವರು ಇದ್ದರು. ಅವಾಗ ಲಕ್ಷ್ಮಣ ಸವದಿ ಅವರು ಒಂದು ಮನವಿ ಹಾಕಿದ್ರು ವಿಧಾನಸಭಾದಲ್ಲಿ, ಸಾಹೇಬ್ರ ಕಬ್ಬಿನ ಕಾಟ ತೂಕವನ್ನು ಮೋಸ ಆಗ್ತಾ ಇದೆ ಅಂಥೇಳಿ. ಆ ಟೈಮಲ್ಲಿ ನಮ್ಮ ಸಚಿವರು ಶಿವಾನಂದ ಪಾಟೀಲ್ ಅವರು ಹೇಳಿದರು ಏನಂತೇಳಿ, ನಾನು ಅಲ್ಲಿ ಹೋಗಿ ಜಾಗದ ಮೇಲೆ ಹೋಗಿ ನಾನು ಆ ಕೆಲಸವನ್ನು ನಿರ್ವಹಣೆ ಮಾಡಿಕೊಡ್ತೀನಿ ಅಂತ ಹೇಳಿದರು. ಬೇರೆ ಕಾಟವನ್ನು ಮಾಡಿಕೊಡ್ತೀನಿ ಅಂತ ಹೇಳಿದರು. ಅದು ಇನ್ನೂ ಗಂಟ ಆಗಿಲ್ಲ. ಏನು ಮಾಡ್ಬೇಕು ಸ್ವಾಮಿ? ಏನು ಮಾಡೋಕ್ಕಾಗಲ್ಲ. ರೈತರು ಸಾಯಲೇಬೇಕು. ರಾಜಕಾರಣದವರು ಆರಾಮಾಗಿ ನೆಮ್ಮದಿಯಾಗಿರ್ಬೇಕು. ರೈತರಿಗೆ ಯಾರು ಕೇಳಲ್ಲ. ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಅವ್ರ ಗತಿ ಯಾರು? 1,000 ರೂಪಾಯಿ ಪರಿಹಾರ ಕೊಡ್ತಾರೆ ಅಷ್ಟೇ. 1,000 ರೂಪಾಯಿನಲ್ಲಿ ಜೀವನ ಆಗೋಯ್ತು ರೈತರು. ಯಾಕಂದರೆ ರೈತರದು ಅವ್ರದ್ದು ಕ್ಯಾಪಾಸಿಟಿನೇ 1 ಲಕ್ಷ, ಜಾಸ್ತಿ ಇಲ್ಲ. ಈ ಥರ ಆಗ್ಕೂಡ್ದು. ನೀವು ಯಾವ ಥರ ಮಾತು ಕೊಟ್ಟಿದ್ದೀರಿ, ಯಾವ ಥರ ನಡೆದಿದ್ದೀರಿ, ಅದೇ ಥರ ನಡಿಲೇಬೇಕಂತೇಳಿ ನಮ್ಮ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿನಿಂದ ನಿಮಗಂತೂ ಇದು ಒಂದು ಮಾತು ಹೇಳ್ತಾ ಇದ್ದೀವಿ. ಯಾಕಂದರೆ ಇದು ನಾಳೆಗೆ ಭಾಳ ದೊಡ್ಡ ಸಮಸ್ಯೆ ಆಗತ್ತೆ. ಇವತ್ತು ಬಿಜಾಪುರ್ನಲ್ಲಿ ಆಗತ್ತೆ, ನಾಳೆ
ಇಡೀ ಅಖಂಡ ಕರ್ನಾಟಕನಲ್ಲಿ ಹೋರಾಟ ಮಾಡ್ಬೇಕಂತೇಳಿ ನಾವು ಡಿಸಿಷನ್ ಮಾಡಿದ್ದೀವಿ. ಅದಕ್ಕಿಂತ ಮುಂಚೆನೆ ನೀವು ಇದಕ್ಕೆ ಸರಿಪಡಿಸ್ಕೋಬೇಕಂತೇಳಿ ನನ್ನ ಆಸೆ. ಐ ಬಿ ಒಳಗೆ ಒಂದು 40 ಸಂಘಟನೆದವ್ರು ಕೂಡಿ ಒಂದು 6 ತಿಂಗಳ ಹಿಂದ್ಗಡೆ ಐ ಬಿ ಒಳಗೆ ಮುದ್ದುರಾಮ್ ಚೌಹಾಣ್ ಅಧ್ಯಕ್ಷರು ಇದ್ದರು. ಶಿವಾನಂದ ಪಾಟೀಲ್ ಬಂದು ಒಂದು ಆಶ್ವಾಸನೆ ಕೊಟ್ಟಿದ್ರು, ಅದು ಆಯ್ತು ಕೂತಿ ಏನಾಗಿಲ್ಲ, ಇನ್ನೂ ಗಂಟ ಆಗಿಲ್ಲ. ಬರೀ ಆಶ್ವಾಸನೆ ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಆದರೆ ಅದು ಈಡೇರ್ಸಕ್ಕೆ ಯಾರೂ ರೆಡಿ ಇಲ್ಲ. ಸದ್ಯದಲ್ಲಿ ಯಾರೂ ಇಲ್ಲ. ನಮ್ಮ ಹೆಸರು ಮಾದೇವ್ ಮಹಾರಾಜ್ ಮಿಂಚಾಳ್ ತಾಂಡೆ.